ಅನುಷ್ ಅವ್ರು ಎಲಿಮಿನೇಟ್ ಆದಾಗ ನೀವು ತುಂಬ ಬೇಜಾರು ಮಾಡ್ಕೊಂಡಿದ್ರಿ ಅಂದರೆ ಅದು ಎಫೆಕ್ಟ್ ಆಯಿತಾ ಆ ಟೈಮಲ್ಲಿ ಎಷ್ಟು ಮಿಸ್ ಮಾಡ್ಕೊಂಡ್ರಿ? ಮತ್ತೊಂದು, ಈಗ ನೀವು ಎಲಿಮಿನೇಟ್ ಆಗಿ ಹೊರಗಡೆ ಬಂದ ಮೇಲೆ ಅವ್ರ ಹತ್ರ ಮಾತಾಡಿದ್ರಾ? ಫೋನ್ ಕಾಲ್ಸ್ ಏನಾದರೂ ಆಯಿತಾ? ಇಲ್ಲ, ಆ್ಯಕ್ಚುಲಿ ಅನುಷ್ ಅವ್ರ ಹತ್ರ ಇನ್ನೂ ಮಾತಾಡಿಲ್ಲ. ಲೈಕ್ ನೋಡಿರ್ತಾರೆ ಎಪಿಸೋಡು, ಬಟ್ ಬೆಳಗಿಂದ ಕಂಟಿನ್ಯೂಸ್ ಆಚೆ ಇದ್ದೆ. ಆ್ಯಂಡ್ ಮೀಟ್ ಮಾಡಿದ್ದು ಫಸ್ಟು ನಮ್ಮ ತಂದೆ ತಾಯಿ, ನಮ್ಮ ಅಕ್ಕ ಬಾವ, ನಮ್ಮ ಅಕ್ಕನ ಮಗಳು. ಸೊ ನಾವೆಲ್ಲ ಫ್ಯಾಮಿಲಿ ಟೈಮ್ ಅಂತ ಒಂದು ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಅನುಷಾ ಅವರು ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ, ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಐ ಥಿಂಕ್ 1 ಇಯರ್ ಆಲ್ಮೋಸ್ಟ್ ಟಚಲ್ಲೇ ಇರಲಿಲ್ಲ. ಒಂದು ಸಿನಿಮಾ ಮಾಡ್ತಾಯಿದ್ವಿ. ಸೊ ಬರೀ ಶೂಟಲ್ಲಿ ಸಿಗ್ತಾಯಿದ್ರು, ಇಲ್ಲ ಡಬ್ಬಿಂಗ್ ಟೈಮಲ್ಲಿ ಸಿಕ್ಕಿದ್ದು ಹೊರತು ನಾವೆಲ್ಲೂ ಮೀಟೇ ಮಾಡಿರಲಿಲ್ಲ. ಬಟ್ ಅದ್ರ ಮುಂಚೆ ಒಂದು ಸಿನಿಮಾ ಮಾಡಿದಾಗ ತುಂಬ ಒಂದು ಫ್ರೆಂಡ್ಶಿಪ್ ಅಂತ ಒಂದು ಕನೆಕ್ಟ್ ಆಗಿದ್ವಿ. ಸೊ ಇಲ್ಲಿ ಮತ್ತೆ ಒಂದು ಆ ಫ್ರೆಂಡ್ಶಿಪ್ ಮತ್ತೆ ಕನೆಕ್ಟ್ ಆಗೋಕ್ಕೆ ಒಂದು ಒಳ್ಳೆ ವೇದಿಕೆ ಸಿಕ್ತು ನಮಗೆ. ಆ್ಯಂಡ್ ಆ ಫ್ರೆಂಡ್ಶಿಪ್ ಬಾಂಡಿಂಗ್ ಅನ್ನೋದು ತುಂಬ ಕನೆಕ್ಟ್ ಆಯಿತು. ಸೊ ಆಬ್ವಿಯಸ್ಲಿ ಒಂದು ಕ್ಲೋಸ್ ಆಗಿರೋರು, ಒಂದು ಫ್ರೆಂಡು ಆಚೆ ಹೋದಾಗ, ಬಿಗ್ ಬಾಸ್ ಮನೆ ಬಿಡುವಾಗ, ಆಮೇಲೆ ಆ ವೀಕಲ್ಲಿ ಅವರು ನೇರವಾಗಿ ನಾಮಿನೇಟ್ ಆಗಿರ್ತಾರೆ. ಬಟ್ ಆ ವೀಕಲ್ಲಿ ಅವ್ರು ಅದ್ಭುತವಾದ ಪರ್ಫಾರ್ಮೆನ್ಸು. ಸುರೇಶ್ ಅವರು ಹೆಂಗಿರ್ತಾರೆ ಅನ್ನೋದನ್ನು ಕಂಪ್ಲೀಟ್ ಚೇಂಜ್ ಓವರ್ ಮಾಡಿದ್ದೆ ಅನುಷಾ. ಕಂಪ್ಲೀಟಾಗಿ ಒಂದು ಸುರೇಶ್ ಅವ್ರನ್ನ ಒಂದು ಬೇರೆ ರೀತಿಯೇ ಅವರು ಚೇಂಜ್ ಮಾಡಿದ್ರು. ಐ ಥಿಂಕ್ ದಟ್ ಆ ವೀಕಲ್ಲಿ ಅವ್ರು ಹೋಗಿದ್ದು ಎಲ್ಲೋ ಒಂದು ಕಡೆ ಅವ್ರ ಆಟ ಆವಾಗಲೇ ಶುರು ಮಾಡಿದರು. ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್, ಟಾಸ್ಕ್ ವಿಷಯ ಆಗಿರೋ 3 ಅವರ್ಸು ಒಂದು ಬಾಕ್ಸ್ ಟಾಸ್ಕಲ್ಲಿ ಅದು ಇಟ್ಕೊಂಡಿದ್ದು. ಸೊ ಐ ಥಿಂಕ್ ಎಲ್ಲೋ ಸಡನ್ನಾಗಿ ಅವ್ರು ಆಗಿದ್ದು ಆಬ್ವಿಯಸ್ಲಿ ಸ್ವಲ್ಪ ಬೇಜಾರಾಗಿ ಆಗುತ್ತೆ. ಇದು ನನ್ನ ಪ್ರಶ್ನೆ ಅಲ್ಲ, ಅಭಿಮಾನಿಗಳ ಪ್ರಶ್ನೆ. ಯಾಕಂದರೆ ನಿಮ್ಮ ಮತ್ತು ಅನುಷ್ ಅವ್ರ ಬಾಂಡಿಂಗ್ ನೋಡಿ ಎಷ್ಟೋ ಜನ ಅಂದ್ಕೊಂಡಿರೋದೇನೆಂದರೆ ಇವರಿಬ್ಬರು ಲವರ್ಸ್, ಅಥವಾ ಮುಂದೆ ಹೊರಗಡೆ ಬಂದ ಮೇಲೆ ಇವರು ಒಟ್ಟಿಗೆ ಜೀವನ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಅಭಿಮಾನಿಗಳ ವಿಶಸ್ಸು. ಬಟ್ ಬಿಗ್ ಬಾಸ್ ಮನೇಲಿ ಒಂದು ಸಲ ಹೇಳಿದರು, ನಾವು ಮುಂಚೆನೇ ಲವ್ ಮಾಡ್ತಾ ಇದ್ವಿ, ಬ್ರೇಕಪ್ ಆಗಿತ್ತು, ಈ ಹಿಂದೆ ಬ್ರೇಕಪ್ ಆಗಿತ್ತು ಅಂತ ಅವ್ರು ಅಂದಿದ್ರು. ಟ್ರೂತ್ ಆರ್ ಡೇರ್ ರೌಂಡ್ ಹೇಳಬೇಕಾ? ಟ್ರೂತ್ ಆರ್ ಡೇರ್ ಅಂತ ಒಂದು ಗೇಮ್ ಆಡ್ತೀವಿ. ಸೊ ಆ ಗೇಮಲ್ಲಿ ಅದು ಬಂದಾಗ ಅದೇನೋ ಒಂದು ಆ ಜೋಕ್ ವೈಸು ಅವ್ರೇನೋ ಒಂದು ಮಾತು ಹೇಳಿರ್ತಾರೆ. ಬಟ್ ಅದನ್ನು ಸುರೇಶ್ ಅವರು ಪಾಪ ಸೀರಿಯಸ್ಸಾಗಿ ತೊಗೊಂಡು ಅದೇನೋ ಬೇರೆ ಥರನೇ ಹೇಳಿದ್ರು. ಬಟ್ ಆಮೇಲೆ ನಾನು ಹೇಳಿದೆ ಅವ್ರಿಗೆ, ಅವ್ರ ತಂದೆ ತಾಯಿನೂ ನೋಡ್ತಿರ್ತಾರೆ, ನಮ್ಮದು ತಂದೆ ತಾಯಿ ನೋಡ್ತಿರ್ತಾರೆ. ಸೊ ಫ್ರೆಂಡ್ಶಿಪ್ ಒಂದು ರೋಸ್ ಕೊಡೋದು ಅಂತ ಬರುತ್ತೆ. ಸೊ ಆ ರೋಸ್ ಕೊಟ್ಟಾಗ ಅವರಿಗೆ ರೆಡ್ ರೋಸ್ ಕೊಟ್ಬಿಟ್ಟು ಹೇಳಿದೆ, ಫ್ರೆಂಡ್ಶಿಪ್ ಅನ್ನೋದು ಒಂದು ಎಕ್ಸಾಂಪಲ್ ನಮ್ಮಿಬ್ಬರು. ಸೊ ಹೆಂಗೆ ಯಾವ ಥರ ಒಂದು ಫ್ರೆಂಡ್ಸ್ ಇರ್ಬೋದು, ಒಂದು ಫ್ರೆಂಡ್ಶಿಪ್ ಅನ್ನೋದಕ್ಕೆ, ಒಂದು ಪ್ಯೂರ್ ಫ್ರೆಂಡ್ಶಿಪ್ ಅನ್ನೋದಕ್ಕೆ ಯಾವ ಥರ ಒಂದು ಬೆಲೆ ಕಟ್ಟಬೇಕಂದ್ರೆ ಐ ಥಿಂಕ್ ನಮ್ಮಿಬ್ರದ್ದು ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿತ್ತು. ಸೊ ಅಭಿಮಾನಿಗಳು ಇಲ್ಲ ಬೇರೆ ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಲವರ್ಸು ಇಲ್ಲ ಆಚೆ ಕಡೆ ಬಂದಾಗ ಐ ಥಿಂಕ್ ಆ ರೀತಿ ಏನೂ ಇಲ್ಲ. ಐ ಥಿಂಕ್ ಇಟ್ಸ್ ವೆರಿ ವೆರಿ ಪ್ಯೂರ್ ಹಾರ್ಟೆಡ್ ಫ್ರೆಂಡ್ಶಿಪ್. ಆ್ಯಂಡ್ ಅವ್ರಿಗೂ ಅಷ್ಟೇ, ಅವ್ರಿಗೂ ಆ ಥರ ಭಾವನೆಗಳು ಇರಲಿಲ್ಲ, ನನಗೂ ಆ ಥರ ಇರಲಿಲ್ಲ, ಭಾವನೆಗಳು ಅಂತ ಇಲ್ಲೇ ಇರಲಿಲ್ಲ. ಡೆಫಿನೆಟ್ಲಿ ಒಂದು ಫ್ರೆಂಡ್ಸ್ ಹೇಗಿರಬೇಕು, ಐ ಥಿಂಕ್ ಒಂದು ಕಂಫರ್ಟ್ ಝೋನ್ ಅಂತ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಒಂದು ಎಮೋಷ್ನಲ್ ಸಪೋರ್ಟ್ ಅಂತ ಒಂದು ಬೇಕಾಗಿದ್ದ ಟೈಮಲ್ಲಿ ಐ ಥಿಂಕ್ ನಾನು ಮಾತಾಡ್ತಿದ್ದು ವಿಕ್ಕಿ ಜೊತೆ, ವಾಕ್ ಮಾಡೋವಾಗ ಇಲ್ಲ ಜಿಮ್ಮಲ್ಲಿ ವಿಕ್ಕಿ ಜೊತೆ ಏನಾದರೂ ಒಂದಿದ್ದು ನಾನು ಡಿಸ್ಕಸ್ ಮಾಡ್ತೀನಿ. ಅದು ಬಿಟ್ಟರೆ ಅನುಷಾ ಜೊತೆನೇ ನಾನು ಜಾಸ್ತಿ ಡಿಸ್ಕಸ್ ಮಾಡ್ತಿದ್ದೆ. ಒಂದು ಇಮೋಷ್ನಲ್ ಫ್ಯಾಕ್ಟರ್, ಪ್ರತಿಯೊಬ್ಬರೂ ಒಬ್ಬೊಬ್ಬರ ಜೊತೆ ಕನೆಕ್ಟ್ ಆಗಿದ್ದಾರೆ ಅಲ್ಲಿ. ಒಂದು ವಿಷಯ ಹಂಚ್ಕೊಳ್ಳೋದಾಗಿರ್ಬೋದು, ಇಲ್ಲ ಎಲ್ಲೋ ಒಂದು ಕಡೆ ಟಾಸ್ಕ್ ಚೆನ್ನಾಗಿ ಹೋಗಲಿಲ್ಲ, ಇಲ್ಲ ಯಾವುದೋ ಒಂದು ಇದು ಆದಾಗ, ಏನೋ ಒಂದು ಬೇಜಾರಾದಾಗ ಒಂದು ಅನ್ಸೋದು. ಸೊ ಆ ರೀತಿಯಲ್ಲಿ ಐ ಥಿಂಕ್ ಅನುಷಾ ವಾಸ್ ಅ ವಂಡರ್ಫುಲ್ ಫ್ರೆಂಡ್ ನನಗೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ. ಅದು ಬಿಟ್ಟು ಐ ಥಿಂಕ್ ಆಚೆ ಕಡೆ ಬಂದಾಗ ಜನ ನಮ್ಮನ್ನ ಇಷ್ಟಪಡ್ತಾರೆ ಅಂದರೆ ಐ ಥಿಂಕ್ ಇಟ್ಸ್ ಅ ವಂಡರ್ಫುಲ್ ಥಿಂಗ್. ಬಟ್ ಸಿನಿಮಾ ಮುಖಾಂತರ ನೀವು ನೋಡ್ಬೋದು ನಮ್ಮ ಪೇರ್ನ. ಸೊ ಐ ಥಿಂಕ್ ಸಿನಿಮಾ ಮುಖಾಂತರ ಬ್ಯಾಂಗ್ಳೂರಿನಂಥ ಸಿನಿಮಾ ರಿಲೀಸ್ಗಳಿದೆ, ವೈರಸ್ ಅಂತ ಇದೆ. ಸೊ ಐ ಥಿಂಕ್ ಅದರಲ್ಲೂ ನಮ್ಮದು ಒಂದು ಸಾಂಗ್ ಇದೆ, ಒಂದು ಡ್ಯುಯೆಟ್ ಸಾಂಗ್ ಇದೆ. ಸೊ ಐ ಥಿಂಕ್ ಎಲ್ಲೂ ನಿಮಗೆ ಡಿಸಪಾಯಿಂಟ್ ಆಗೋಲ್ಲ. ರಿಯಲ್ ಲೈಫಲ್ಲೂ ಇನ್ನೂ ಒಂದು ಲವರ್ಸ್ ಆಗಿ, ಕಪಲ್ ಆಗಿ ರಿಯಲ್ ಲೈಫಲ್ಲಿ ಸಿನಿಮಾಲಿದ್ದೀವಿ. ಬಟ್ ರಿಯಲ್ ಲೈಫಲ್ಲಿ ಐ ಥಿಂಕ್ ವಿ ಆರ್ ವಂಡರ್ಫುಲ್ ಫ್ರೆಂಡ್ಸ್. ಆ್ಯಂಡ್ ಫ್ರೆಂಡ್ಶಿಪ್ ಅನ್ನೋದಕ್ಕೆ ಐ ಥಿಂಕ್ ಒಂದು ಒಳ್ಳೆ ಬಾಂಡಿಂಗ್ ಇದೆ ನಮ್ಮಿಬ್ಬರದು. ಧರ್ಮ ಅವರೇ, ಒಂದು ಕ್ರೇಜಿ ಕ್ವೆಶನ್, ಬೇಜಾರು ಮಾಡ್ಕೋಬಾರ್ದು. ಇದು ಟ್ರೋಲ್ ಆಗ್ತಿರೋದು ಅಥವಾ ಒಂದು ಫ್ಯಾನ್ಸ್ ಅವ್ರ ಇಷ್ಟ ಅಂತ ಹೇಳ್ಬೋದು. ಅನುಷಾ ಅವ್ರ ಮನೆ ಕಡೆಯಿಂದ ಇನ್ ಕೇಸ್ ಏನಾದರೂ ಮದುವೆ ಪ್ರಪೋಸಲ್ ಬಂದರೆ ಧರ್ಮ ಅವರ ಉತ್ತರ ಏನಾಗಿರುತ್ತೆ? ಫಸ್ಟ್ ಆಫ್ ಆಲ್ ಅನುಷಾಯಿಂದನೂ ಪ್ರಪೋಸಲ್ ಬರೋಲ್ಲ, ಅವ್ರ ಮನೆಯಿಂದನೂ ಬರೋಲ್ಲ. ಬಟ್ ಆದರೂ ನೀವು ಹೇಳ್ತಾ ಇರೋದು ಒಂದು ಕ್ರೇಜಿ ಕ್ವೆಶ್ಚನ್ ಅಂತ. ಆ ಕ್ರೇಜಿ ಕ್ವೆಶ್ಚನ್ ಬರೋಲ್ಲ, ಬಂದ್ರೂ ಅದು ಆಗೋಲ್ಲ, ಖಂಡಿತ ಆಗೋಲ್ಲ. ಯಾಕಂದರೆ ಫ್ರೆಂಡ್ಶಿಪ್ ಅನ್ನೋದು ನಮ್ಮಿಬ್ಬರ ಮಧ್ಯದಲ್ಲಿ ಅಟ್ಯಾಕ್ ತುಂಬ ಚೆನ್ನಾಗಿದೆ. ಅದು ಫ್ರೆಂಡ್ಶಿಪ್ಪಾಗಿ ಉಳ್ಕೊಂಡ್ರೆ ಚಂದ ಅಂತ ನನಗೆ ಅನಿಸುತ್ತೆ. ಸೊ ಅದೆಲ್ಲೋ ಅದು ಬೇರೆ ಥರ ಕನ್ವರ್ಟ್ ಆಗೋಕ್ಕೆ ಅದು ಆಗಲ್ಲ ಅಂತ ನಂಗೆ ಅನಿಸುತ್ತೆ. 100% ಆಗಲ್ಲ. ಐ ಥಿಂಕ್ ವಿಲ್ ಬಿ ಮೋರ್ ಆ್ಯಸ್ ಬೆಸ್ಟ್ ಫ್ರೆಂಡ್ಸ್, ಗುಡ್ ಫ್ರೆಂಡ್ಸ್, ಇಂಡಸ್ಟ್ರಿ ಫ್ರೆಂಡ್ಸ್. ಐ ಥಿಂಕ್ ಆ ವಿಷಯದಲ್ಲಿ ಐ ಥಿಂಕ್ ಒಂದು ಫ್ರೆಂಡ್ಶಿಪ್ ಅನ್ನೋ ವಿಷಯ ಇದ್ದೇ ಇರುತ್ತೆ. ಆಮೇಲೆ ನಿಮ್ಮ ಕ್ರೇಜಿ ಕ್ವೆಶ್ಚನ್ಗೆ ಅದು 100% ಅದು ಆಗಲ್ಲ, ಅದು ಅವ್ರ ಕಡೆಯಿಂದನೂ ಬರೋಲ್ಲ, ನಮ್ಮ ಕಡೆಯಿಂದ ಅದು ಸಿಗ್ನಲ್ ಹೋಗಲ್ಲ. ಸೊ ಐ ಥಿಂಕ್ ಫ್ರೆಂಡ್ಶಿಪ್ ಅನ್ನೋದು ಇಸ್ ಗೋನ್ ಟು ಬಿ ವೆರಿ ನೈಸ್.